ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ಗೆ ನಿರ್ಬಂಧ ವಿಧಿಸುವ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಚಾಟಿ ಬೀಸಿದ್ದಾಗಿದೆ. ಕೋರ್ಟಲ್ಲಿ ಸೆಟ್ ಬ್ಯಾಕ್ ಆಗಿದೆ. ಈಗ ಮೋದಿ ಡೈರೆಕ್ಟ್ ಹಿಟ್ ಸಿದ್ದು ಸರ್ಕಾರದ ವಿರುದ್ಧ. ಈ ಹೊತ್ತಲ್ಲಿ ಮುಗಿಬಿದ್ದ ಸೀನಿಯರ್ ಖರ್ಗೆ ಜೂನಿಯರ್ ಖರ್ಗೆ ಅವರ ಆರ್ಭಟದ ಬೆನ್ನಲ್ಲೇ ಈಗ ಮೋದಿ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದ ಎಐಸಿಸಿ ಅಧ್ಯಕ್ಷ ಸೀನಿಯರ್ ಖರ್ಗೆ. ಈ ಹೊತ್ತಲ್ಲಿ ಸಿದ್ದು ಸರ್ಕಾರಕ್ಕೆ ಮತ್ತೊಂದು ಸವಾಲು ಎದುರಾಗಿದೆ. RSSಗೆ ಕೈ ಹಾಕ್ತೀನಿ ಅಂದವ್ರಿಗೆ ಈ ಸವಾಲು ಹೇಗೆ, ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಿ, ಹಾಗಾದ್ರೆ ಈ ಸಮಸ್ಯೆಗೆ ಏನು ಉತ್ತರ ಕೊಡ್ತೀರಿ ಅಂತ ಈಗ ಮುಗಿಬಿದ್ದ ಕೇಸರಿ ಪಡೆ ಸಿದ್ದು ಸರ್ಕಾರದ ವಿರುದ್ಧ. ಇದನ್ನು ಫಸ್ಟ್ ಬ್ಯಾನ್ ಮಾಡಿ ಆಮೇಲೆ RSS ಬ್ಯಾನ್ ಮಾಡೋದ್ರ ಕಡೆ ಯೋಚನೆ ಮಾಡಿ. ಇದ್ಯಾಕೆ ಕಾಣಿಸ್ತಿಲ್ಲ ನಿಮಗೆ ಅಂತ ನೋಡಿ. ಮಹತ್ವದ ಬೆಳವಣಿಗೆ ಆಗ್ತಿದೆ RSSಗೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಕೋರ್ಟಲ್ಲಿ ಭಾರಿ ಹಿನ್ನಡೆ ಆಗಿದೆ. RSSಗೆ ನಿರ್ಬಂಧ ಅದು ಹೆಂಗೆ ಸಂವಿಧಾನ ಕೊಟ್ಟ ಹಕ್ಕನ್ನ ನಿಮ್ಮ ಸರ್ಕಾರದ ಆದೇಶ ಕಿತ್ಕೊಳ್ಳೋಕೆ ಸಾಧ್ಯ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಅಷ್ಟೇ ಅಲ್ಲ, ಸರ್ಕಾರಿ ನೌಕರರನ್ನ ನಿಮ್ಮ ಆದೇಶದ ಮೂಲಕ ಕಿತ್ತಾಕೋದಕ್ಕೆ ಸಾಧ್ಯವಿಲ್ಲ ಅಂತಾನು ಇದು ರಾಜಕೀಯ ಪ್ರೇರಿತ ಅಂತ ಚಾಟಿ ಬೀಸಿರೋದನ್ನು ನೋಡಿದ್ದೀವಿ. ಅಲ್ಲೂ ಅಮಾನತನ್ನ ರದ್ದು ಮಾಡೋದಕ್ಕೆ ನ್ಯಾಯಮಂಡಳಿ ಆದೇಶ ಆಗಿದೆ. ಸೊ ಕೋರ್ಟ್ಗೆ ಅಲ್ಲಿ ತಮ್ಮ ವಾದ ಮಂಡಿಸೋದಕ್ಕೆ ಹೋದಂಥ ಸರ್ಕಾರ ಕೈ ಸುಟ್ಕೊಂಡು ಬಂದಿದೆ. ಈಗಾಗಲೇ ವಿಚಾರಣೆ ನಡೀತಾ ಇದೆ. ಮಧ್ಯಂತರವಾಗಂತೂ ಆಘಾತ ಎದುರಾಗಿದೆ. ಆದರೂ ಹಠ ಬಿಡದೆ RSS ಚಟುವಟಿಕೆಗಳಿಗೆ ನಾವು ಬ್ರೇಕ್ ಹಾಕ್ತೀವಿ, ದೊಣ್ಣೆ ತಿರುಗ್ಸಕ್ ಬಿಡಲ್ಲ ಅಂತ ಮೀಸೆ ತಿರುಗ್ತಾ ಇರೋರ್ಗೀಗ ಮೋದಿ ಗುಡುಗಿರೋದು ಹೀಗೆ. RSS ಭಿನ್ನವಾದ ಸಿದ್ಧಾಂತ, ಬೇರೆ ಐಡಿಯಾಲಜಿಯನ್ನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅವುಗಳನ್ನು ಹತ್ತಿಕ್ಕೋದಿಕ್ಕೆ ನೋಡುತ್ತೆ. ವಿಶೇಷವಾಗಿ RSSನ ಟಾರ್ಗೆಟ್ ಮಾಡ್ತಿರುವಂಥ ಕಾಂಗ್ರೆಸ್ಗೆ ಧಿಕ್ಕಾರ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ. ಇವತ್ತು ಏಕತಾ ದಿವಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದಂತಹ ನರೇಂದ್ರ ಮೋದಿ ಅವರು ತಮಗಿಂತ ಭಿನ್ನವಾದ ಯೋಚನೆ, ಐಡಿಯಾಲಜಿ ಯಾವುದನ್ನು ಇವರು ಸಹಿಸಿಕೊಳ್ಳೋದಕ್ಕಾಗದ ಮನಸ್ಥಿತಿಯವರು RSS ಅನ್ನು ಟಾರ್ಗೆಟ್ ಮಾಡ್ತಿರುವ ಈ ಕಾಂಗ್ರೆಸ್ನವರು ಅಂತ ತೀಕ್ಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೋದಿ. RSS ಚಟುವಟಿಕೆಗಳಿಗೆ ಕೈ ಹಾಕೋದಿಕ್ಕೆ ಹೊರಟಂತಹ ಸಿದ್ದು ಸರ್ಕಾರದ ವಿರುದ್ಧ ಬಿಗ್ ಅಟ್ಯಾಕ್. ಈ ಹೊತ್ತಲ್ಲಿ ದೊಡ್ಡ ಖರ್ಗೆ ಅವರು, ಸೀನಿಯರ್ ಖರ್ಗೆ ಅವರು ಮುಗಿಬಿದ್ದಿದ್ದಾರೆ. ಜೂನಿಯರ್ ಖರ್ಗೆ ಅವ್ರದ್ದಾಯ್ತಲ್ವ, ಈಗ ಸೀನಿಯರ್ ಖರ್ಗೆ ಅವರು ಮುಗಿಬಿದ್ದಿದ್ದಾರೆ. ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ನಾವು ಸ್ಮರಣೆ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಇದನ್ನೂ ಸ್ಮರಣೆ ಮಾಡಿಕೊಳ್ಳಿ. ಪಟೇಲ್ ಅವರು ಗೌರ್ಮೆಂಟ್ ಸ್ಟಾಫನ್ನು RSS ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡದಂತೆ ತಡೆದಿದ್ರು ಮತ್ತು RSS ಅನ್ನು ನಿರ್ಬಂಧ ಮಾಡಿದ್ರು, ರಿಸ್ಟ್ರಿಕ್ಷನ್ ಹಾಕಿದ್ರು ಅನ್ನೋದನ್ನು ನೆನಪು ಮಾಡಿಕೊಳ್ಳಿ. ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ RSSಗೆ ತಡೆ ಹಾಕಿದ್ದು ಅವತ್ತು ಪಟೇಲ್ರು ಅನ್ನೋದನ್ನು ನೆನಪು ಮಾಡಿಕೊಳ್ಳಿ. ಮೋದಿ ಅದನ್ನು ಮಾಡಬೇಕು. ನಾವು ಆ ಕೆಲಸವನ್ನು ಮಾಡಿದ್ವಿ, ಆದರೆ ಮೋದಿ ಸರ್ಕಾರ ಬಂದು ಎಲ್ಲ ಬಗೆಯಲ್ಲೂ ಅದನ್ನು ತೆಗೆದು ಬಿಸಾಕ್ಬಿಟ್ಟಿದೆ. ಅನಿವಾರ್ಯ ಅದನ್ನು ಮಾಡೋದು. ಅದು ಹೆಂಗೆ ಸರ್ಕಾರಿ ಅಧಿಕಾರಿಗಳು RSS ಪಥ ಸಂಚಲನ, RSS ಈವೆಂಟಲ್ಲಿ ಭಾಗಿಯಾಗ್ತಾರೆ, RSSಗೆ ತಡೆ ಹಾಕಲೇಬೇಕು ಅಂತ ಈಗ ಎಐಸಿಸಿ ಅಧ್ಯಕ್ಷರೇ ಗುಡುಗಿರೋದು. RSSನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಆಗ್ರಹಿಸಿದ್ದಾರೆ. ಈಗ ದೊಡ್ಡ ಖರ್ಗೆಯವರು, ಪ್ರಿಯಾಂಕ್ ಖರ್ಗೆ ಅವರಿಗೆ ಬಲ ತುಂಬುವ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಫ್ಯಾಮಿಲಿ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಿಕ್ಕೆ ನಿಂತು ಬಿಡ್ತಾ ಅನ್ನೋ ರೀತಿ ಈಗ ಅಖಾಡಕ್ಕೆ ಧುಮುಕಿದ ಸೀನಿಯರ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಐಡಿಯಾಲಜಿನೂ ಒಂದೇ, ಹಾವಿನ ವಿಷನೂ ಒಂದೇ ಅಂತ ಕಿಡಿಕಾರಿರೋದು. ಸರ್ದಾರ್ ಪಟೇಲ್ರು RSS ಬ್ಯಾನ್ ಮಾಡಿದ್ದೇ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ. ರಿಸ್ಟ್ರಿಕ್ಷನ್ಸನ್ನು ಈಗ ಅದನ್ನೆಲ್ಲ ಲಿಫ್ಟ್ ಮಾಡಿದ್ದಾರೆ ಮೋದಿ ಬಂದು. ಹಾಗಾಗಿ ಅದೆಲ್ಲ ಆಗಲೇಬೇಕೀಗ. ಸರ್ಕಾರಿ ಅಧಿಕಾರಿಗಳು RSS ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತೆ ನೀವೇ ಗೆರೆ ಎಳಿರಿ ಎನ್ನುವಂಥ ಸವಾಲನ್ನು ಹಾಕಿರೋದು ನರೇಂದ್ರ ಮೋದಿ ಅವ್ರಿಗೆ. ಮಾಡ್ತೀರಾ ಇಲ್ವಾ, ನಮ್ಮವರು ಮಾಡಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು. ಹಾವಿನ ವಿಷ ಉಗುಳುವ RSSಗೆ ಮೊದಲು ನಿರ್ಬಂಧ ಹಾಕಿ, ಅಂದರೆ ಚಟುವಟಿಕೆಗಳಿಗೆ ನಿರ್ಬಂಧ ಅಂದರೆ ಈಗ ಭಾಗವಹಿಸೋದು ಅಧಿಕಾರಿಗಳು ಅಂಥದ್ದಕ್ಕೆಲ್ಲ ತಡೆ ಹಾಕಿ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ದಾರ್ ಪಟೇಲರ ಎಕ್ಸಾಂಪಲ್ ಅನ್ನು ತಗೊಂಡು ಅದೇ ಸರ್ದಾರ್ ಪಟೇಲರ ಬಗ್ಗೆ ಮಾತಾಡ್ತಾ ಮೋದಿ
ಕಾಂಗ್ರೆಸ್ನ ಇತಿಹಾಸ ಏನು ಅಂತ ನೆನಪಿಸಿ ಕಿಡಿಕಾರಿರೋದು. अब मेरा वैयक्तिक विचार है और मैं खुल के बोलूंगा, लगाना चाहिए, क्योंकि ये वल्लभ भाई पटेल अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए. ಜಟಾಪಟಿ ಜೋರಾಗಿದೆ. ಈಗ RSS ವಿಚಾರದಲ್ಲಿ ಬರೀ ಕರ್ನಾಟಕ ಕಾಂಗ್ರೆಸ್ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಶುರುವಾಗಿದೆ ಜಟಾಪಟಿ. ಕರ್ನಾಟಕ ಕಾಂಗ್ರೆಸ್ ಅದಕ್ಕೆ ನ್ಯಾಷನಲ್ ಕಾಂಗ್ರೆಸ್ಗೆ ಬಲ, ಇಲ್ಲಿಂದ ಏನಾದರೂ ಒಂದು ವಿಚಾರಗಳು ಆ ಬಲ ಈ ಬಲ ಎಲ್ಲ ಹೋಗ್ತಾ ಇರುತ್ತೆ. ಕರ್ನಾಟಕ ಕಾಂಗ್ರೆಸ್ ಎತ್ತುಕೊಟ್ಟಿದ್ದನ್ನು ಈಗ ರಾಷ್ಟ್ರ ಮಟ್ಟದಲ್ಲಿ ಎತ್ತುಕೊಳ್ಳೋದಕ್ಕೆ ರೆಡಿ ಆಗಿದೆ ಕೈಪಡೆ. ಈಗ ನೋಡಿ, ಸಿದ್ದು ಸರ್ಕಾರಕ್ಕೆ ಒಂದು ಸವಾಲು. RSS ಚಟುವಟಿಕೆಗಳಿಂದ ಸಮಾಜದ ಶಾಂತಿ ಕದಡತ್ತೆ. ಕೋಲು ಅವರು ದೊಣ್ಣೆ ಹಿಡ್ಕೊಳ್ಳೋದೊಂದು ಮಾರಕಾಸ್ತ್ರ ಅಂತ ವ್ಯಾಖ್ಯಾನಿಸ್ತಿರೋರಿಗೆ ಸವಾಲ್ ಹಾಕಿ DC-ಗೆ ದೂರು ಕೊಟ್ಟಿದ್ದಾರೆ. ಇದಕ್ಕೇನು ಮಾಡ್ತೀರಿ, ಈಗ ಆ್ಯಕ್ಷನ್ ತಗೊಳ್ತಿರೋ ಇಲ್ವೋ ಅಂತ ಓಪನ್ ಚಾಲೆಂಜನ್ನು ಹಾಕಿರೋದು. ಮಂಡ್ಯದಲ್ಲಿ ಜಿಲ್ಲಾಡಳಿತದ ಅನುಮತಿಯನ್ನು ಪಡೆಯದೆ ಅಕ್ರಮ ಮದರಸಾ ನಡೀತಾ ಇದೆ. ಜಾಮಿಯಾ ಮಸೀದಿಯಲ್ಲಿ, ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಮದರಸಾ ಅಕ್ರಮವಾಗಿ ನಡೀತಿದೆ. ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದ್ರು ತೋರಿಸಿ ಅಂತ ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಇನ್ನಿತರರೆಲ್ಲ ಸೇರಿಕೊಂಡು ಮಂಡ್ಯ DC-ಗೆ ಪತ್ರ ಕೊಟ್ಟಿದ್ದಾರೆ. ತಮ್ಮ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಕಾನೂನು ಬಾಹಿರ ಮದರಸಾ ತೆರವಿಗೀಗ ಹೋರಾಟ ತೀವ್ರಗೊಳಿಸುವಂತಹ ಸಂದೇಶ ಸರ್ಕಾರಕ್ಕೆ ರವಾನೆಯಾಗಿದೆ. ನಿಮಗೆ RSS ಪಥಸಂಚಲನ ಮಾಡೋದು ಅಕ್ರಮ, ಸಮಾಜದ ಶಾಂತಿ ಕದಡುತ್ತೆ ಅಂತ ಅನಿಸುತ್ತೆ. ಹಾಗಾದ್ರೆ ಇಲ್ಲಿ ಜಾಮಿಯಾ ಮಸೀದಿಯಲ್ಲಿ ಮದರಸಾವನ್ನ ಪರ್ಮಿಷನ್ನೇ ಇಲ್ಲದೆ ನಡೆಸಿದ್ರೂ ನಿಮಗೇನು ಪ್ರಾಬ್ಲಮ್ ಇಲ್ವಾ ಸರ್ ಅಂತ ಈಗ ಮುಗಿಬಿದ್ದಿದ್ದು. ಇದನ್ನ ಕಾನೂನು ಹೋರಾಟನೂ ಮಾಡ್ತೀವಿ, ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ. ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೋ ಇಲ್ವೋ, DC ಕೂಡಲೇ ಕ್ರಮ ಕೈಗೊಳ್ಳಿ, ತುಟಿಕ್ ಪಿಟಿಕ್ ಅಂತಿಲ್ಲ DC ಅಂತ ಈಗ ಮುಗಿಬಿದ್ದಿದ್ದಾರೆ. ಜಾಮಿಯಾ ಮಸೀದಿ ಅಕ್ರಮ ಮದ್ರಸಾ ತೆರವು ಯಾವಾಗ ಮಾಡ್ತೀರಾ ಸಿದ್ದರಾಮಯ್ಯನವರೇ, ಉತ್ತರ ಕೊಡಿ. ಅದಾದರೆ ಖರ್ಗೆ ಅವರು ಪತ್ರ ಬರೆದ್ರು, ಸಂಪುಟದಲ್ಲಿ ನಿರ್ಧಾರ ಮಾಡೇ ಬಿಡ್ತಾರೆ ಎಷ್ಟು ಕ್ವಿಕ್ಕಾಗಿ. ಇಲ್ಲಿ ನಾವು ದಾಖಲೆನೇ ಕೊಡ್ತೀವಿ ಅಂತ ಈಗ ಮುಗಿಬಿದ್ದಿರೋದು. ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಸರ್ಕಾರ ಅನುಮತಿ ಪಡ್ಕೊಳ್ಳಿ ಅಂತ ಹೇಳ್ತಿದೆ. ಆದರೆ ಜಾಮಿಯಾ ಮಸೀದಿಯ ಒಳಗಡೆ ಮದ್ರಸಾ ನಡೆಯೋದಕ್ಕೆ ನಿಮ್ಗೆ ಅನುಮತಿ ಪಡ್ಕೊಳ್ದಿದ್ರೂ ಪರವಾಗಿಲ್ವಾ? ಇದು ಯಾವ ನ್ಯಾಯ, ಯಾವ ದೇಶ ಇದು, ಯಾವ ರಾಜ್ಯ ಇದು, ಯಾವ ಜಿಲ್ಲೆ ಇದು ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಇಂತಹ ಸರ್ಕಾರಿ ಜಾಗದಲ್ಲಿ ಕಳೆದ 40-50 ವರ್ಷಗಳಿಂದ ಅನ್ಆಥರೈಸ್ ಆಗಿ ಅಲ್ಲಿ ಮದ್ರಸಾ ನಡೀತಾ ಇದೆ. ಇದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ಯಾ ಪ್ರಶ್ನೆಯನ್ನ ಬಜರಂಗ ಸೇನೆ ಮಾಡ್ತಾ ಇದೆ. ಅಕಸ್ಮಾತ್ ಸರ್ಕಾರದ ಒಂದು ಅನುಮತಿ ಇಲ್ಲದೆ ನಡೀತಾ ಇದ್ರೆ ಕೂಡಲೇ ಅದನ್ನ ತೆರವುಗೊಳಿಸಬೇಕಾಗಿರುವಂತ ಒಂದು ಜವಾಬ್ದಾರಿ ಜಿಲ್ಲಾ ಆಡಳಿತದ ಮೇಲಿದೆ. ಅದು ನಾವು DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಅಷ್ಟೇ ನೋಡಿದ್ವಿ ಬೆಂಗಳೂರಲ್ಲಿ, ಅಲ್ಲಿ ಸಿಟಿ ಮಾರ್ಕೆಟ್ ಹತ್ರ ಶುಕ್ರವಾರ ಬಂದರೆ ಹೆಂಗೆ ಜಾಮ್ ಆಗುತ್ತೆ, 1 ಕಿಲೋಮೀಟರ್ ಬ್ಲಾಕೇ ಮಾಡಿಬಿಡ್ತಾರೆ ಪ್ರಾರ್ಥನೆಗಾಗಿ. ಇದನ್ನು ಕೇಳದಂತಹ ಸರ್ಕಾರ RSS ಪಥಸಂಚಲನಕ್ಕೆ ಇಷ್ಟು ದೊಡ್ಡ ಹೋರಾಟ ಮಾಡುತ್ತಾ. ಈಗ ನೋಡಿ, ಅಲ್ಲಿ ಚಿತ್ತಾಪುರದ 2ನೇ ತಾರೀಕು ನಡ್ಸೋಕ್ಕಾಗಲ್ಲ RSS, ಮತ್ತೆ ಶಾಂತಿ ಸಭೆ ಮಾಡ್ತೀವಿ ಅಂತ ಸರ್ಕಾರ ಕೇಳಿಕೊಂಡು ಅದು ಆದಷ್ಟು ಮುಂದಕ್ಕೆ ತಳ್ಳುವಂಥ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗ್ತಿದೆ. ಕೋರ್ಟಲ್ಲಿರೋದ್ರಿಂದ ಮುಂದೇನಾಗುತ್ತೆ ನೋಡಬೇಕು. UPಯಲ್ಲಿ ಅಕ್ರಮ ಮದರಸಾಗಳು ಸರಿಯಾದ ಕ್ರಮದಲ್ಲಿ ನಡೀತಿದ್ರೆ ಅದು ಬೇರೆ, ಆದರೆ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ನಡೆಸ್ತಿರುವಂತಹ ಮದ್ರಸಾಗಳ ಸಂಖ್ಯೆ ಎಗ್ಗಿಲ್ಲದೆ ಜಾಸ್ತಿ ಆಗ್ತಿತ್ತು. ಅದೆಲ್ಲದಕ್ಕೆ ಕತ್ರಿ ಹಾಕಿದೆ ಯೋಗಿ ಸರ್ಕಾರ. ಹಾಗಾದರೆ ಕರ್ನಾಟಕದಲ್ಲಿ ಅಕ್ರಮ ಮದರಸಾಗಳಿಗೆ ನಿಮ್ಮದು ಯಾವುದು ಕಾನೂನು ಆದೇಶ ಮತ್ತೊಂದು ಇಲ್ವಾ ಸರ್ ಅಂತ ಈಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಿರೋದು ಕೇಸರಿ ಪಾಳ್ಯದವರು. ಆದರೆ ಈಗ ಸಿಂಪಲ್ ಪ್ರಶ್ನೆ, ಇದೆಲ್ಲ ಯಾವ ಮಂತ್ರಿಗೂ ಕಾಣಲ್ವಾ ನಿಮ್ಮ ದೊಡ್ಡ ದೊಡ್ಡ ಬುದ್ಧಿವಂತ ಮಂತ್ರಿಗಳಿಗೆ ಅಂತ ಬಜರಂಗ ದಳದವರು ಕೇಸರಿ ಪಾಳ್ಯದವರು ಎತ್ತಿರೋದು. ಅದು ಹೆಂಗ್ರಿ ನಿಮ್ಮ ಬುದ್ಧಿವಂತ ಮಂತ್ರಿಗಳ ಕಣ್ಣಿಗೆ ಕಿವಿಗೆ ಎಲ್ಲೂ ಬೀಳದೆ ಪರ್ಮಿಷನ್ ಇಲ್ಲದೆ ಮದ್ರಸಾಗಳು ನಡೀತಿದ್ದಾವೆ, ಅದರ ಒಳಗಡೆ ಏನಾಗ್ತಿದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಅದೆಷ್ಟೋ ಮದ್ರಸಾಗಳ ಮೇಲೆ ರೇಡ್ ಮಾಡಿಸಿದಾಗ ಬೆಚ್ಚಿ ಬೀಳುವಂತಹ ವಿಚಾರಗಳು ಹೊರಗಡೆ ಬಂದು. ಒಂದು ಬಾತ್ರೂಮ್ ಒಳಗೆ 40 ಹೆಣ್ಣು ಮಕ್ಕಳು ಸಿಕ್ಕಿದ್ರಿಂದ ಹಿಡಿದು ಅಪ್ರಾಪ್ತೆಯರು ಏನೇನೋ ಬೆಳವಣಿಗೆಗಳಾಗಿವೆ. ಸೊ ಈಗ ಸರ್ಕಾರವೇ ಹೊತ್ತಿಸಿರುವ ಕಿಡಿ ಇದು. ಅವ್ರ ಪಾಡಿಗೆ ಅವ್ರು ಪಥಸಂಚಲನ ಮಾಡ್ತಿರೋರಿಗೆ ದೊಣ್ಣೆ ಕಿತ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಶುರುವಾಗಿರೋದ್ರಿಂದಾಗಿ ಇನ್ನೊಬ್ಬರು ಸುಮ್ಮನಿರ್ತಾರ ಬಾಯಿ ಮುಚ್ಕೊಂಡು?
ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಮಾಡ್ತೀನಿ ಅಂದರೆ ಈ ಸಮಾಜದಲ್ಲಿ, ಈ ರಾಜ್ಯದಲ್ಲಿ ಸುಮ್ಮನಿರ್ತಾರ? ಜನ ಬಿಡ್ತಾರ? ಈಗ ಅದಕ್ಕೆ ಕೌಂಟರ್ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಬಿಸಿ ತಟ್ಟುವಂತಹ ಸಮಯ. ಹಿಂದೂಗಳು ಒಂದಾದರೆ ಏನಾಗುತ್ತೆ ಅಂತ ನೋಡ್ತಾ ಇರಿ ಅಂತ ಸಂದೇಶವನ್ನು ರವಾನಿಸ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.